ಶಾಲಿನಿ ಅದಿತಿ ಎಜುಕೇಷನಿಂದ ನಮಗೆ ಯೂಸ್ ಆಗಿದೆ. ಮೇಡಮ್ ಅವ್ರು ಬಂದು ಟೈಲರಿಂಗಿಂದು ಎಲ್ಲ ಮಗ್ಗಮ್ ವರ್ಕು ಮತ್ತು ನಮಗೆ ಡಿಸೈನ್ಸ್ ಅವೇನೂ ಅಷ್ಟು ಬರ್ತಿರಲಿಲ್ಲ. ಮೆಹಂದಿ ಅಷ್ಟೇನು ಬರ್ತಿರಲಿಲ್ಲ. ಮಾಮೂಲು ನಾರ್ಮಲ್ ಬ್ಲೌಸ್ ಹೊಲಿತಿದ್ವಿ ಅಷ್ಟೇ. ಈಗೆಲ್ಲ ಕಲ್ತಿದ್ದೀವಿ. ಡಿಸೈನ್ ಕಲ್ತಿದ್ದೀವಿ, ಮಗ್ಗಮ್ ವರ್ಕ್ ಕಲ್ತಿದ್ವಿ, ಮೆಹಂದಿ ಕಲ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಅದಿತಿ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟಿಂದ ಮೇಡಮ್ ಅವರು ಬಂದು ನಮಗೆ ಎಲ್ಲ ಮಿಷನ್ ಕ್ಲಾಸ್ ಹೇಳ್ಕೊಡ್ತೀವಿ, ನೀವೆಲ್ಲ ಕಲಿತೀರಾ ಅಂತ ಕೇಳಿದರು. ನಾವೆಲ್ಲ ಒಂದು ಗ್ರೂಪ್ ಮಾಡಿ ಆಯಿತು ಮೇಡಮ್ ಕಲಿತೀವಿ ಅಂತ ಬಂದ್ವಿ. ಎಲ್ಲರಿಗೂ ಚೆನ್ನಾಗಿ ಹೇಳ್ಕೊಟ್ರು. ಮಗ್ಗಮ್ ವರ್ಕು, ಬ್ಲೌಸ್ ಹೊಲಿಯೋದು, ಡಿಸೈನ್ಸು, ಆಮೇಲೆ ಮೆಹಂದಿ ಹಾಕೋದು ಚೆನ್ನಾಗೆಲ್ಲ ಹೇಳ್ಕೊಟ್ರು. ಎಲ್ಲರಿಗೂ ಯೂಸ್ ಆಯಿತು. ನಾವು ಅಷ್ಟು ಏನು ಮಾಮೂಲು ಬ್ಲೌಸ್ ಹೊಲ್ತಿದ್ವಿ, ಇಲ್ಲಿ ಪ್ಯಾಟ್ರನ್ಸ್ ಬ್ಲೌಸು, ಡಿಸೈನ್ಸ್ ಬ್ಲೌಸು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಮೇಡಮ್ಗೂ ಚೆನ್ನಾಗಿ ಸಪೋರ್ಟ್ ಮಾಡಿದರು. ನಮಗೆಲ್ಲ ಯೂಸ್ ಆಯಿತು, ಚೆನ್ನಾಗಿ ಹೇಳ್ಕೊಟ್ರು. ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಆ್ಯಕ್ಚುಲಿ ತುಂಬ ಯೂಸ್ ಆಗಿದೆ. ನನಗೆ ಸ್ಟಾರ್ಟಿಂಗು ಮಷಿನ್ ಹೊಲಿಯೋಕ್ಕೆ ಬರ್ತಿದ್ದಿಲ್ಲ. ಇಲ್ಲಿಗೆ ಬಂದಮೇಲೆ ಮೇಡಮ್ ಪಾಪ ತುಂಬ ಸಪೋರ್ಟ್ ಮಾಡಿ ಸ್ಟಿಚ್ಚಿಂಗು ಮತ್ತು ಮಾರ್ಕಿಂಗು ಎಲ್ಲ ಈಸಿಯಾಗಿ ಕಲ್ತಿದ್ದೀನಿ. ಹಾಗೆ ಮಗ್ಗಮ್ಮೂ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಮಗ್ಗಮ್ ಹಾಕೋಕ್ಕೂ ಬರುತ್ತೆ ಅಷ್ಟೇ. ತುಂಬ ಥ್ಯಾಂಕ್ಸ್. ಮೇಡಮ್ ಬಂದಿದ್ರು ಚೆನ್ನಾಗಿರ್ತಿತ್ತು ಮೇಡಮ್. ಹೌದು ರೀ. ಇಲ್ಲಿ ಅದಿತಿ ಟ್ರಸ್ಟ್ ಕಡೆಯಿಂದ ನಮಗೆ ಭಾಳ ಯೂಸ್ ಆಗೈತೆ. ಇನ್ನೂ ನಮಗೆ ಬೇಸಿಗೆ ರಜದಾಗ ಇದ್ದರೆ ಇನ್ನೂ ಯೂಸ್ ಆಗ್ತಿತ್ತು. ಯಾಕಂದರೆ ಇವಾಗ ಸಮ್ಮರ್ ಇಲ್ಲದ ಕಾರಣ ಇಲ್ಲಿ ಸ್ವಲ್ಪ ಕಡಿಮೆ ಜನ ಬಂದಿದ್ದೀವಿ. ಇನ್ನೂ ಭಾಳ ಜನ ಕಲಿಬೇಕನ್ನೋರ್ಗೂ ಇದ್ದಾರೆ. ನಮಗೆ ಬೇಕಂದರೆ ಮೇಡಮರು ಮುಂದಿನ ವರ್ಷ ಸಮ್ಮರಲ್ಲಿ ಕರೆದ್ರೆ ಬರ್ತೀರಾ ಮೇಡಮ್? ಬರ್ತೀವಿ, ಹಾಕ್ತೀವಿ ರೀ. ಹಾಕಿದರೆ ಇನ್ನೂ ಭಾಳ ಯೂಸ್ ಆಗುತ್ತೆ. ಸುವರ್ಣ ಮೇಡಮ್ ಅವರು ನಾವು ಎಷ್ಟು ಸತಿ ಕೇಳಿದ್ರೂ, ಎಷ್ಟು ಪದೇ ಕೇಳಿದ್ರೂ ಅವರೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮಗೆ ತುಂಬ ಯೂಸ್ ಆಗೈತೆ. ನಾವು ಸುಮಾರು ನಮ್ಮ ಅಕ್ಕನವರೆಲ್ಲ ಮಗ್ಗಮ್ ವರ್ಕ್ ಮಾತ್ರ ಭಾಳ ಚೆನ್ನಾಗಿ ಹಾಕ್ಯಾರ. ನಾವನ್ನ ಕಡಿಮೆ ಹಾಕಿರೋದು. ಇನ್ನೂ ಕಲಿಯೋದು ನಮ್ಮದು ಭಾಳ ಐತೆ. ಇನ್ನೂ ಕಲಿಬೇಕು. ನಮಗೆ ಮೇಡಮ್ ಅವ್ರು ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಕಲಿತೀವಿ. ಮುಂದಿನ ವರ್ಷ ನಮಗೆ ಅವರು ಬರೋದ್ರಿಂದ ಇನ್ನೂ ಯೂಸ್ ಆಗುತ್ತೆ. ಬರಬೇಕಂತ ನಾವು ಎಲ್ಲರ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ಆಯಿತು, ಓಕೆ ರೀ. ಹೆಸರು ಲಲಿತಾ ಅಂತ. ಈ ಅದಿತಿ ಚಾರಿಟಬಲ್ ಎಜುಕೇಷನ್ ಟ್ರಸ್ಟಿಂದ ನಮಗೆ ಭಾಳ ಯೂಸ್ ಆಗುತ್ತೆ. ಆಮೇಲೆ ಮೇಡಮ್ನೂ ತುಂಬ ಚೆನ್ನಾಗಿ ಕಲಿಸ್ತಾರೆ. ನಾವು ಕಂಪ್ಯೂಟರ್ ಕ್ಲಾಸ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಮಗ್ಗಮ್ ವರ್ಕ್ ಕಲ್ತಿದ್ದೀವಲ್ಲ, ಮಗ್ಗಮ್ ವರ್ಕು ಈಗಿನ ಟ್ರೆಂಡೇ ಅದು. ಈ ಚಾರಿಟಬಲ್ ಟ್ರಸ್ಟ್ ಉದ್ದೇಶ ಬಂದು ಹೆಣ್ಮಕ್ಳು ಸಬಲೀಕರಣ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಂಗೆ ಆಗಬೇಕು ಅನ್ನೋದೇ ಅದ್ರ ಉದ್ದೇಶ. ಅದರಿಂದ ನಮಗೆ ಭಾಳನೂ ಉಪಯೋಗ ಆಗಿದೆ. ಈ ಮಗ್ಗ ವರ್ಕ್ ಜೊತೆಗೆ ಕಂಪ್ಯೂಟರ್ ಕ್ಲಾಸು ಮತ್ತು ಇನ್ನಿತರ ಕ್ಲಾಸ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಲಿಬೋದಾಗಿತ್ತು ಅಷ್ಟೇ. ನೆಕ್ಸ್ಟ್ ಇಯರ್ ಮತ್ತೆ ಮಾಡಿದರೆ ಮತ್ತೆ ಬಂದು ಕಲಿತೀವಿ. ಸರಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು. ಪಾಂಡುರಂಗ ಮತ್ತು ನಮಗೆ ಇಷ್ಟು ದಿನ ಹೇಳ್ಕೊಟ್ಟ ಮೇಡಮ್ಗಳಿಗೇನು ಧನ್ಯವಾದಗಳು. ನಾವು ಇಷ್ಟು ದಿನ ಏನಂದರೆ ಎಲ್ಲರೂ ಚೆನ್ನಾಗಿ ಕಲ್ತೀವಿ. ಒಬ್ರಿಗೊಬ್ರು ಮನ್ಯಾಗ ಸ್ಪೆಂಡನ್ನು ಮಾಡೀವಿ. ಇಲ್ಲಿ ಒಬ್ರಿಗೊಬ್ರಿಗೆ ಎಷ್ಟು ಇದಾಗೈತೆ ಅಂದ್ರೆ ಫ್ರೆಂಡ್ ಎಲ್ಲೆಲ್ಲಾರೋ ನಾವು ಎಲ್ಲೋ ಅವರೇ ಎಲ್ಲರೂ ಒಂಥರ ಬಗ್ಗೆ. ಮತ್ತು ಮಿಷನನ್ನು ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಮೇಡಮ್ ಹೇಳಿದ್ರೂ ಇನ್ನೊಬ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಬ್ರನ್ನು ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಕಲ್ತೀವಿ. ಆದರೂ ಮೇಡಮನ್ನು ಭಾಳ ಚೆನ್ನಾಗಿ ಹೇಳ್ಕೊಟ್ರು. ನಾವು ಎಷ್ಟು ಸಲ ಕಲ್ತರು, ಎಷ್ಟು ಇದು ಮಾಡಿದ್ರು ಮೇಡಮ್ನಂತೂ ಭಾಳ ಮಿಸ್ ಮಾಡ್ತೀವಿ. ಇದು ಅದಿತಿ ಪ್ರೊಡಕ್ಷನ್ ಮಿಷನಿಂದ ಕೂಡ ಅದು ಚೆನ್ನಾಗೇ ಇದಾಯಿತು. ನಮಗೆಲ್ಲ ಹೆಲ್ಪ್ ಆಗಿದೆ. ಇನ್ನು ಮುಂದಕ್ಕೆ ಬಂದ್ರಿಗಿನಾಗ ಇನ್ನೂ ನಾವು ಮಗ್ಗಮ್ ವರ್ಕನ್ನು ಕಲಿಯೋರದಿ ಮೇಡಮ್. ದಯವಿಟ್ಟು ಅದನ್ನು ಮಗ್ಗಮ್ ವರ್ಕನ್ನ ಇದು ಮಾಡಿ. ನೀವು ಸುಮ್ಮನಿರ. ನನ್ನ ಹೆಸರು ಶಾಂತಮ್ಮ ಅಂತ. ನಾವು ಅತಿಥಿ ಗ್ರೂಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಿಷನು, ಮೆಹಂದಿ, ಮಗ್ಗಮ್ ವರ್ಕು 4 ಇದ್ದವು. ಅದರಲ್ಲಿ ನಾವು 4 ಕಲ್ತಿದ್ದೀವಿ. ಭಾಳ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಅವರು. ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ನೇ ದಿನ ಬಂದಿದ್ದಿಲ್ಲ ನಾನು. ಆದರೂ ಇನ್ನೂ 1 ತಿಂಗಳು ಹಾಕಿದರೆ ಇನ್ನೂ ಚೆನ್ನಾಗಿ ಕಲಿಬೋದು ಅಂತೇಳಿ ನಾನು ಇದು ಗ್ರೂಪಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.